ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್ಗೆ ರೆಮಿಡೀಸ್ ಇದೆ. ಆ ರೆಮಿಡೀಸ್ನ ಕೇಳಬೇಕಾಗಿದ್ದು ನ್ಯಾಯಾಲಯದಲ್ಲ ಅಥವಾ ಆರಕ್ಷಕ ಠಾಣೆನಲ್ಲ? ನ್ಯಾಯಾಲಯಕ್ಕೆ ನಾವು ಕೇಳ್ತೇವೆ. ಆದರೆ ಮೊದಲಿಗೆ ನಾವು ದೂರನ್ನು ಕೊಟ್ಟಿರೋದು ಈ ಹಕ್ಕುಗಳ ಚ್ಯುತಿ ತಂದಂತಹ ವ್ಯಕ್ತಿಗಳ ವಿರುದ್ಧ. ಅದನ್ನು ಪೊಲೀಸ್ ಸ್ಟೇಷನ್ನಿಗೆ ಕೊಡಬೇಕಾಗತ್ತೆ. ನಾವು ಈಗ ತಾಂತ್ರಿಕವಾಗಿ ಹೇಳೋದಾದರೆ PCR ಹಾಕಲಿಕ್ಕೆ ತಯಾರು ಮಾಡ್ತಾಯಿದ್ವಿ. PCR ಹಾಕ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಶಿಷ್ಟಾಚಾರವನ್ನು ಫಾಲೋ ಮಾಡಲಿಕ್ಕೆ ನಾವು ಯಾವುದು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಅಗತ್ಯ ಇತ್ತು. ಇಲ್ಲಿ ನೋಡುಗರಿಗೋಸ್ಕರ PCR ಅಂದರೆ ಏನು? PCR ಅಂತಂದರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಂಥದ್ದು. ಅಂದರೆ ಪೊಲೀಸ್ನವರು ಯಾವಾಗ ನಿಮ್ಮ ಒಂದು ದೂರನ್ನು ತಗೊಳ್ತಾನೇ ಇಲ್ಲ, ತಗೊಳ್ಳಿಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಂತಂದಾಗ ನಾವು ನ್ಯಾಯಾಲಯದ ಮೊರೆ ಹೋಗುವಂಥದ್ದು. ನ್ಯಾಯಾಲಯದ ಮೂಲಕ ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಕೊಡುವಂಥದ್ದು, ನಿರ್ದೇಶನ ಕೊಡುವಂಥದ್ದು. ಸೊ ಅಲ್ಲಿಂದ ಬರುತ್ತೆ. ಶಂಖದಿಂದ ನೀರು ಬಂದರೆ ತೀರ್ಥ ಅಂತ ಪರಿಗಣಿಸ್ತಾರೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ನಾವು ಹೋಗುವಂಥ ಪರಿಸ್ಥಿತಿ, ಸಂತೋಷ್ ರಾವ್ ಜೊತೆಯಲ್ಲಿ ನಾರಾಯಣ ಸಾಫಲ್ಯ ಮತ್ತು ಯಮುನಾ ಸಾಫಲ್ಯರ ಏನು ವಾರಸುದಾರರು ಯಾರಿದ್ದಾರೆ, ಆ ಇಬ್ಬರೂ ಕೂಡ ಅದೇ 2012 ಒಂದು ತಿಂಗಳು ಮೊದಲು, ಅಂದರೆ ಸೌಜನ್ಯಳ ಸಾವಿನ ಒಂದು ತಿಂಗಳು ಮೊದಲು, 20 ದಿವಸದ ಮೊದಲು ಅವರಿಬ್ಬರು ಭೀಕರವಾಗಿ ಕೊಲೆಗೊಯ್ಯಲ್ಪಡ್ತಾರೆ. ಆ ಪ್ರಕರಣದಲ್ಲಿ ಅವರ ನಾರಾಯಣ ಸಾಫಲ್ಯನ ಮಗ ಗಣೇಶ್ ಗಾಣಿಗನ ಮೊದಲು ನಾನು ಮಾತನಾಡಿಸಿದ್ದೆ. ಏನಾದರೂ ಈ ಒಂದು ಕುಟುಂಬಕ್ಕೆ ಏನಾದರೂ ಒಂದು ರೀತಿಯ ರೆಮಿಡಿಯನ್ನು ಕಂಡುಹಿಡಿಬೇಕಲ್ಲ ಅಂತ ಹೇಳುವಂಥದ್ದು ನಮ್ಮ ಎದೆಯಲ್ಲಿದೆ. ಆತನ ಕಡೆಯಿಂದನೂ ಒಂದು ಕಂಪ್ಲೇಂಟನ್ನು ಹಾಕ್ಸಿದ್ದೀವಿ. ಇದು ಹಾಕ್ಸಿದ ಮೇಲೆ ಅದು SP ಅವರ ಆಫೀಸಿಗೆ ನಾವು ಏನು ರಿಜಿಸ್ಟ್ರ್ ಪೋಸ್ಟ್ ಮಾಡಿದ ನಂತರ ನೇರವಾಗಿ ಪೊಲೀಸ್ ಇದರಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇವೆ. ಯಮುನಾ ಸಾಫಲ್ಯ ಮತ್ತು ನಾರಾಯಣ ಸಾಫಲ್ಯ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ನ್ಯಾಯಬದ್ಧವಾದ ತಂತ್ರವನ್ನು ನಾವು ಬಳಸ್ತಾ ಇದ್ದೀವಿ. ಗಣೇಶ್ ಗಾಣಿಗ ಓಡಾಡೋ ಸ್ಥಿತಿನಲ್ಲಿ ಇಲ್ಲ, ಹೆದರಿಕೆನಲ್ಲಿ. ಅದನ್ನು ನೀವು ನೋಡಿ ನಿರೀಕ್ಷೆ ಮಾಡ್ಬೋದು. 12 ವರ್ಷ ಆದರೂ ಕೂಡ ಒಬ್ಬ ಸಂತ್ರಸ್ತ, ಅಂದರೆ ಯಾರು ಈಗ ಸಂತ್ರಸ್ತರು, ಗಣೇಶ ಗಾಣಿಗ, ನಾರಾಯಣ ಸಾಫಲ್ಯನ ಮಗ, ಆ ಏರಿಯಾಕ್ಕೆ ಕಾಲು ಹಾಕಲಿಕ್ಕೆ ಹೆದರ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾನೆ. ಹೇಳಿ ಕೇಳಿ ಗಣೇಶ್ ಗಾಣಿಗ ವಿಕಲಚೇತನ ಯುವಕ, ಸಣ್ಣ ಆದಾಯ ಅಂದರೆ ಸಣ್ಣ ಕೆಲಸ, ಗೌರವಧನವನ್ನು ನೆಚ್ಚಿಕೊಂಡು ಇವತ್ತು ಕೆಲಸ ಮಾಡಿಕೊಂಡು ಬದುಕೊಂಡು ಹೋಗ್ತಿದ್ದಾನೆ. ಇಬ್ಬರು ಮಕ್ಕಳೇನೋ ಇದ್ದಾರೆ. ಆದರೆ ಅವರ ಒಂದು ಬದುಕುವ ಹಕ್ಕನ್ನು ಕಿತ್ಕೊಂಡ್ರಲ್ಲ, ಒಂದು ವ್ಯವಸ್ಥೆ, ಅದೂ ನಾನು ಯೋಚನೆ ಮಾಡ್ತೇನೆ. ಮತ್ತು ಯಾವುದೋ ಒಂದು ಪ್ರಕರಣದ ಸಲುವಾಗಿ ಅವರು ಒಂದು ಏರಿಯಾಕ್ಕೆ ಕಾಲು ಹಾಕೋಕ್ಕೆ ಹೆದರ್ತಾರೆ ಅಂತಂದರೆ ಇದಕ್ಕಿಂತ ಇನ್ನೇನ್ರಿ ಇದೆ ಈ ದೇಶದಲ್ಲಿ? ಒಂದು ಊರಿಗೆ ಕಾಲು ಹಾಕ್ಲಿಕ್ಕೆ ಹೆದರ್ತಾರೆ. ನಾನು ಮೊನ್ನೆ ಹೋಗಿದ್ವಿ, ನಮಗೆ ಹೇಳ್ತಾಯಿದ್ರು ಭಾಳಷ್ಟು ಜನ, ನಿಮ್ಗೆ ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ. ನಾನು ಇದನ್ನು ಸುಳ್ಳು ಮಾಡಬೇಕಾಗಿತ್ತು. ಅಂದರೆ ಅದೇನು ಬರಲಿ, ನನಗೆ ಬರಲಿ. ಅಲ್ಲಿ ಹೋದಾಗ ಗಣೇಶ್ ಗಾಣಿಗ ಹೇಳ್ತಾ ಇದ್ದ, ಸರ್ ನಾವು ಹಂಗೆ ಓಪನ್ನಾಗಿ ಹೋಗ್ಲಿಕ್ಕಾಗಲ್ಲ ಸರ್, ಈಗ ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಇನ್ಫಾರ್ಮೇಷನ್ ಹೋಗ್ಬಿಟ್ಟಿರುತ್ತೆ, ಜನ ಸೇರಿಕೊಂಡು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ, ನನಗೆ ಭಯ ಆಗುತ್ತೆ ಅಂತಂದು. ನಾನು ಅವ್ನಿಗೆ ಒಂದೇ ಮಾತು ಹೇಳಿದ್ದು, ನೀನು ಒಂದು ಕೆಲಸ ಮಾಡು, ಕಾರಲ್ಲಿ ನೀನು ಬಾ, ನಾನು ಬೈಕಲ್ಲಿ ಬರ್ತೀನಿ. ನನಗೆ ಇದೊಂದು ಎಕ್ಸಸೈಸ್ ತೋರಿಸ್ಬೇಕು. ಇದ್ರ ದೊಡ್ಡತನ ಏನಲ್ಲ, ಒಂದು ಎಕ್ಸಸೈಸ್. ನಮ್ಮಲ್ಲಿ ಬಂದಂತಹ ಯುವಕರಿಗೂ ಅದೊಂದು ಪಾಠ, ನಮ್ಮ ಗಣೇಶ್ ಗಾಣಿಗನಿಗೂ ಒಂದು ಪಾಠ ಆಗಬೇಕು. ನನ್ನನ್ನು ನಾನು ಒಡ್ಕೊಳ್ಳುವಂಥದ್ದಾಗಲಿ, ಪರೀಕ್ಷೆ ಆಗಲಿ ಇದು ಅಂದ್ಕೊಂಡು ಬೈಕ್ನಲ್ಲೇ ನಾನು ಧರ್ಮಸ್ಥಳದಲ್ಲಿ ಹೋದೆ. ಆದರೆ ಆ ಥರದ್ದೇನಿಲ್ಲ. ಎಲ್ಲ ನಾವು ಭ್ರಮೆಯಲ್ಲಿ ಬದುಕುವಂಥದ್ದಿಲ್ಲ. ಯಾರು ಏನು ಮಾಡಲಾರರು, ಯಾರು ಯಾಕೆ ಏನು ಮಾಡಿಬಿಡ್ತಾರೆ. ನ್ಯಾಯಬದ್ಧವಾದ ರೀತಿಯಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇರುವಾಗ, ಜನರ ಜೊತೆಯಲ್ಲಿ ನಾನು ಇದ್ದಾಗ, ಜನರಿಗೋಸ್ಕರ ಬದುಕ್ತಿದ್ದಾಗ, ನನ್ನ ಕಾಯಕ ಅಂತ ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾಗ ಯಾರು ಏನು ಮಾಡಲಾರರು ಅಂತ ಹೇಳುವಂಥದ್ದು ಸತ್ಯ ನನಗೆ ಗೊತ್ತಿದೆ. ಏನಾದರೂ ಆಗಲಿ ಅಂತ ಬೈಕ್ನಲ್ಲೇ ಹೋಗಿದ್ದು, ಪೊಲೀಸ್ ಸ್ಟೇಷನ್ವರೆಗೂ ಬೈಕ್ನಲ್ಲೇ ಹೋಗಿದ್ದೆ. ಯಾರೂ
ನಮಗೇನು ಸಪೋರ್ಟರ್ಸ್ನ ಇಟ್ಕೊಂಡು ಅಥವಾ ಜಿದ್ದು ಇಟ್ಕೊಂಡು ಅಥವಾ ಏನೋ ಒಂದು ಬಿಂಬಿಸ್ಲಿಕ್ಕೆ ಹೋದದ್ದಲ್ಲ, ಒಂದು ಉತ್ತಮ ಕಾರ್ಯಕ್ಕೋಸ್ಕರ ನಾವು ಹೋದಂಥದ್ದು. ಅದು ಗಣೇಶ್ ಗಾಣಿಗನಿಗೂ ಅರ್ಥ ಆಗಿದೆ, ಧೈರ್ಯ ಬಂದಿದೆ. ನಾವು ಅಲ್ಲಿಂದ ಮತ್ತೆ ವಾಪಸ್ಸು ಧರ್ಮಸ್ಥಳದಲ್ಲೇ ನಮ್ಮ ಸೌಜನ್ಯಳ ಮನೆ ಇರೋದಲ್ವ, ಅಲ್ಲಿಗೂ ಭೇಟಿ ಕೊಟ್ಟಿದ್ದೀವಿ, ಅವ್ರ ತಾಯಿ ಹತ್ರ ಮಾತಾಡಿದ್ದೀವಿ. ಒಟ್ರಾಸೆ ಒಳ್ಳೆಯ ಮನಸ್ಸಿನಿಂದ ಮಾಡಿರುವ ಕೆಲಸ ಜನರಿಗೆ ಇದು ತಲುಪಬೇಕು. ಮತ್ತು ಜನ ಈ ನಿಟ್ಟಿನಲ್ಲೇ ಯೋಚನೆ ಮಾಡಬೇಕು. ಒಂದು ಇನ್ಕ್ಲೂಸಿವ್ ವೇ ಆಫ್ ವರ್ಕಿಂಗ್, ಇನ್ಕ್ಲೂಸಿವ್ ವೇ ಆಫ್ ಲಿವಿಂಗ್, ಒಳಗೊಳ್ಳುವಿಕೆಯ ಸಂಸ್ಕಾರದಲ್ಲಿ ನನ್ನ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಹೋಗುವಂಥದ್ದು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಪೀಠ ಇದನ್ನು ಎತ್ತಿ ಹಿಡಿಯುತ್ತೆ ಅಂತ ಹೇಳುವ ಭರವಸೆ ನನಗಿದೆ. ಸರ್, ಇಲ್ಲಿ ನನಗನ್ಸೋದು ಈ ಬದುಕುವ ಹಕ್ಕನ್ನು ಇನ್ನೊಬ್ಬರು ಕಿತ್ಕೊಂಡಿದ್ದಾರೆ, ಅಂದರೆ ಸರ್ಕಾರಿ ಅಧಿಕಾರಿಗಳೇ ಒಂದು ರೀತಿಯಲ್ಲಿ ಕಿತ್ಕೊಂಡಿದ್ದಾರೆ. CBI ನ್ಯಾಯಾಲಯ ಕೊಟ್ಟಿರೋ ತೀರ್ಪಿನ ಅನುಸಾರನೇ ಇದೆಲ್ಲ ಹ್ಯೂಮನ್ ರೈಟ್ಸನ್ನು ಪ್ರಶ್ನೆ ಮಾಡ್ಬೋದಲ್ವ? ಹೌದು, ಮಾಡಲೇಬೇಕು. 1948 UDHR ಇದನ್ನೇ ಪ್ರಾಮುಖ್ಯವಾಗಿ ಏನು ಪ್ರಯಾರಿಟೈಸ್ ಮಾಡಿ ಹೇಳುವಂಥ, ಬದುಕುವ ಹಕ್ಕನ್ನು ಕಿತ್ತುಕೊಳ್ಳುವಂಥದ್ದು ಯಾವ ಸರ್ಕಾರಕ್ಕೂ ಇಲ್ಲ, ಯಾವ ಅಧಿಕಾರಿಗಳಿಗಿಲ್ಲ, ಯಾವ ವ್ಯಕ್ತಿಗೂ ಇಲ್ಲ, ಯಾವ ಸಂಸ್ಥೆಗಳಿಗೂ ಇಲ್ಲ. ಇವತ್ತು ನೋಡಿ, ನಾವು ಒಂದು ಓತಿ ಖ್ಯಾತದ್ದು ಜೀವದ ಬಗ್ಗೆ ನಾವು ಪ್ರಶ್ನೆ ಮಾತಾಡುವಂಥ ಸ್ಥಿತಿ ಇದೆ. ಮನುಷ್ಯ ಯೋಚನೆ ಮಾಡುವಂಥ ಮನುಷ್ಯ ಅವನನ್ನು ಬಿಟ್ಕೊಳ್ಲಿಕ್ಕಾಗತ್ತ? ಅವರು ಪವರ್ ಇಲ್ಲ, ಅವರು ತಳಮಟ್ಟದವರು, ಅವರು ಕಾಡಿನಲ್ಲಿ ವಾಸ ಮಾಡುವಂಥವರು, ಸ್ಲಮ್ಮಲ್ಲಿ ಬದುಕ್ತಿರುವಂಥವ್ರು, ಭಿಕ್ಷೆ ಬೇಡ್ಕೊಂಡು ಬದುಕ್ತಿರುವಂಥವರು, ದೇಹ ಮಾರ್ಕೊಂಡು ಬದುಕ್ತಿದ್ದಾರೆ ಅಂತ ಹೇಳುವಂಥ ತಾರತಮ್ಯ ಮಾಡಿ ಅವರನ್ನು ಉಡಾಫೆ ಮಾಡಲಿಕ್ಕಾಗೋದಿಲ್ಲ. ಪ್ರತಿ ಜೀವವೂ ಮುಖ್ಯ. ಇಲ್ಲಿ ಪ್ರಧಾನಮಂತ್ರಿಯ ಜೀವ ಎಷ್ಟು ಮುಖ್ಯವೋ ಅಷ್ಟೇ ತಳಮಟ್ಟದ ವ್ಯಕ್ತಿಯ ಜೀವವೂ ಮುಖ್ಯ ಆಗುತ್ತೆ. ಅದನ್ನು ಪ್ರಶ್ನಿಸಿದ್ರೆ ಸರ್ಕಾರ ಉತ್ತರಿಸಬೇಕಾಗುತ್ತೆ. ನಾವು ಕೇಳ್ತಾ ಇರೋದು ಅಷ್ಟೇ. ನಾರಾಯಣ ಸಾಫಲ್ಯನ ವಿಚಾರದಲ್ಲಿ ಇದು ತುಂಬಾ ಸ್ಪಷ್ಟವಾಗಿದೆ. ನಾರಾಯಣ ಸಾಫಲ್ಯನ ಪ್ರಕರಣದಲ್ಲಿ ನಿಮಗೆ ಸಮಯ ಇದ್ದರೆ ನಾನು ಮಾತಾಡ್ತೇನೆ. ಯಾರೋ ಒಂದು ಸಂಸ್ಥೆಯ ಸೂಪರ್ವೈಸರ್ ಕಡೆಯಿಂದ ಕಂಪ್ಲೇಂಟನ್ನು ತಗೊಳುತ್ತೆ ಪೊಲೀಸ್ ಇಲಾಖೆಯವರು. ಅದು ಹಾಗೆ ಆಗಬಾರ್ದಿತ್ತು. ಆ ಕಾರಣವನ್ನು ಕೇಳಬೇಕಾದ್ರೆ ಅವರ ಹೆಂಡತಿಯನ್ನು ಕರೆಸ್ಬೇಕು, ಅವ್ರ ಮಗನ ಕರೆಸ್ಬೇಕು. ಏನಿದು ಕೊಲೆಯ ರಹಸ್ಯ ಅಂತ ತಿಳ್ಕೊಳ್ಬೇಕಾಗಿತ್ತು. ಏನು ಕಾರಣ ಇರ್ಬೋದು, ಯಾವ ಸಂದೇಹಗಳಿರ್ಬೋದು, ಅವರಿಂದ ಪಟ್ಟಿ ಮಾಡಬೇಕಾಗಿತ್ತು. ಆ ಸೂಪರ್ವೈಸರ್ ಕೊಡುವಂತಹ ಒಂದು ಕಾರಣ ಏನು? ದರೋಡೆ ಮಾಡಿಬಿಟ್ರು ಇವ್ರ ಮನೆಯನ್ನು. ದರೋಡೆಗೋಸ್ಕರ ಬಂದವರು ಕಲ್ಲು ಎತ್ತಾಕಿ ಸಾಯಿಸಿದ್ದಾರೆ. ಇವರೇನು ಜಮೀನ್ದಾರರಾಗಿದ್ರ, ರಾಜಕಾರಣಿಗಳಾಗಿದ್ರ, ಉದ್ಯಮಿಗಳಾಗಿದ್ರ? ಆನೆ ಮಾವು ತಗೊಂಡ್ರಿ ಅವರು. ಅವ್ರ ಮನೆಯಲ್ಲಿ ಇದ್ದಂಥ ಯಾವ ವಸ್ತುಗಳು ಕೂಡ ಕಳ್ಳತನ ಆಗಿರೋದಿಲ್ಲ ಅಂಥೇಳಿ ಆತನ ಹೆಂಡತಿ ಸುಂದರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲವೂ ಅಲ್ಲೇ ಇದೆ. ಏನಂತಹ ಬೆಲೆ ಬಾಳೋ ವಸ್ತುಗಳೇ ಇರಲಿಲ್ಲ, ಇದ್ದವೆಲ್ಲವೂ ಅಲ್ಲೆಲ್ಲೇ ಇದೆ. ಚಲಾಪಿಲಿ ಮಾಡಿದ್ದಾರೆ. ಇದು ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಕಾರಣವೇ ಬೇರೆ ಇದೆ. ನಮ್ಮ ಗಂಡ ವಾಸ ಮಾಡುತ್ತಿದ್ದಂತಹ, ಅವರ ಅಪ್ಪ ಕಾಲದಿಂದಲೂ, ಅವನ ಅಪ್ಪನ ಕಾಲದಿಂದ ವಾಸ ಮಾಡ್ತಿದ್ದಂತಹ ಮನೆ ಮತ್ತು ಅದರ ಸುತ್ತಲಿನ ಜಾಗವನ್ನು ಕಬ್ಜಾ ಮಾಡಲಿಕ್ಕೋಸ್ಕರ ಜನರು ಅವರನ್ನು ಕೊಲೆ ಮಾಡಿದ್ದಾರೆ. ಕಳೆದ 5-6 ವರ್ಷಗಳಿಂದ ಅದನ್ನು ಅವರು ಭಯ ಪಡಿಸ್ತಾನೆ, ಮನೆ ಖಾಲಿ ಮಾಡು ಅಂತಲೇ ಅವರಿಗೆ ಪೀಡಿಸ್ತಾ ಬಂದಿದ್ದರು. ಇಂತಹ ವ್ಯಕ್ತಿಗಳೇ ಇದರ ಹಿನ್ನೆಲೆಯಲ್ಲಿ ಇರುವಂಥವರು ಅಂತ ಅವರ ಹೆಸರನ್ನು ಹೇಳ್ತಾರೆ. ಅವರ ಹೆಸರನ್ನು ಹೇಳಿ ಬರೆದಿರುವಂಥದ್ದು. ಇದು ಪೊಲೀಸ್ ಇಲಾಖೆಯವರು ಇದನ್ನು ಬಹಳ ಮುಖ್ಯವಾಗಿ ತಗೊಳ್ಬೇಕಾಗಿತ್ತು. ತನಿಖೆ ಮಾಡುವಂತಹ ಅಧಿಕಾರಿಗಳು ಕೇವಲ ಫೋನ್ ಮೂಲಕ ಬಂದಂತಹ ಒಂದು ಏನು ಇನ್ಫಾರ್ಮೇಷನ್ ಇದೆ, ಅದನ್ನು ಅವರು ಸ್ಟೇಷನ್ ಮಾಸ್ಟರ್ ಆಗಿ ದಾಖಲಿಸ್ಕೊಂಡು ಅದರ ಬೆನ್ನು ಹತ್ಕೊಂಡು ಹೋಗಬೇಕು. ಅದನ್ನ ಮೇಲೆ ಒಂದು FIR ಹಾಕಬೇಕು, ಹಾಕಿ ಅವ್ರನ್ನ ಕರೆಸ್ಬೇಕು, ಕೇಳಬೇಕು, ಎನ್ಕ್ವೈರಿ ಮಾಡಬೇಕು. ಎಲ್ಲಿ ಮಾಡಿದ್ದಾರೆ? ಯಾವುದನ್ನೂ ಮಾಡಲಿಲ್ಲ. ಆ ಸೂಪರ್ವೈಸರ್ ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ, ದೂರೇನಿದೆ, ಆ ದೂರನ್ನು ಇಟ್ಕೊಂಡು ಇವರು ತನಿಖೆಗಳನ್ನ ಮಾಡ್ತಾರೆ. ಅದು C ರಿಪೋರ್ಟ್ನಲ್ಲಿದೆ. ಮೊನ್ನೆ ಹೋಗಿ ಕೇಳಿದಾಗ ಈ ತನಿಖೆಯಲ್ಲಿ ಇದೆಯಲ್ರಿ, ಯಾಕೆ ಕೊಡ್ತೀರಿ ಅಂತ ಕೇಳ್ತಾರೆ. ಆಫ್ಟರ್ 12 ಇಯರ್ಸ್ ಒಬ್ಬ ಅಧಿಕಾರಿ ಕೊಡುವಂತಹ ಒಂದು ಉಡಾಫೆಯ
ಒಂದು ಮಾತು. ಹಾಗಾದರೆ ಶ್ರೀಮತಿ ಸುಂದರಿ ಸಾಫಲ್ಯ ಕೊಟ್ಟಂತಹ ಒಂದು ಕಂಪ್ಲೇಂಟ್ ಏನಿದೆ ಅದನ್ನು ನೀವು ಪರಿಶೀಲಿಸಿದ್ದೀರಾ? ಅದ್ರ ಮೇಲೆ FIR ಮಾಡಿದ್ದೀರಾ? ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ಕರೆಸಿ ಅವರನ್ನು ತಪಾಸಣೆಗೆ ವಿಚಾರಣೆಗೆ ಒಳಪಡಿಸಿದ್ದೀರಾ? ಒಂದು ಹೀನವಾದಂತಹ ಜೋಡಿ ಕೊಲೆ ಪ್ರಕರಣ ಇದು. ಯಾವುದೋ ಕೋಳಿ ಕದ್ದಿದ್ದ ಕೇಸೂ ಅಲ್ಲ, ಕಲ್ಲು ಹೊಡೆದಿದ್ದ ಕೇಸ್ ಅಲ್ಲ, ಅಥವಾ ಯಾವುದೋ ಬಹಿರಂಗವಾಗಿ ಯಾವುದೋ ಒಂದು ಭಾಷಣ ಮಾಡಿದಂತಹ ಪ್ರಕರಣ ಅಲ್ಲ. ಇಬ್ಬರು ತೀರ್ಕೊಂಡಿದ್ದಾರೆ. ಅವರು ವಾಸ ಮಾಡ್ತಿದ್ದಂಥ ಮನೆ ಎಲ್ಲಿದೆ ಹೇಳಿ? ಅವರು ವಾಸ ಮಾಡುವ ಮನೆಯನ್ನು ತೋರಿಸಿ. ಯಾರು ಅದನ್ನು ನಿರ್ನಾಮ ಮಾಡಿದಂಥವರು? ಆ ಮನೆಯಲ್ಲಿರೋ ವಸ್ತುಗಳನ್ನು ಕೇಳಲಿಕ್ಕೆ ಹೋದಾಗ ಯಾಕೆ ಸುಂದರಿಗೆ ಅವರು ಬೀಗದ ಕೈ ಕೊಟ್ಟಿರಲಿಲ್ಲ? ಆ ಮನೆಯನ್ನು ನಿರ್ನಾಮ ಮಾಡಬೇಕಾದ್ರೆ, ಒಂದು ಕೊಲೆ ಆದಂಥ ಸ್ಥಳದಲ್ಲಿರುವ ಮನೆಯನ್ನು ನಿರ್ನಾಮ ಮಾಡಬೇಕಾದ್ರೆ ಇವರು ಏನಾದರೂ ಲೆಟ್ರ್ ಕೊಟ್ಟಿದ್ದಾರಾ ಪೊಲೀಸ್ ಸ್ಟೇಷನ್ಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ? ಅಲ್ಲಿರುವ ವಸ್ತುಗಳನ್ನು ಯಾರು ತಗೊಂಡೋದ್ರು ಹೇಳಿ? ದರೋಡೆ ಮಾಡಿದವರು ತಗೊಳ್ಳದೆ ಬಿಟ್ಟಂಥ ವಸ್ತುಗಳನ್ನು ಇನ್ಯಾರೋ ತಗೊಂಡು ಹೋಗಿದ್ದಾರಲ್ಲ, ಇದ್ರ ಬಗ್ಗೆ ತಪಾಸಣೆ ಆಗಿದೆಯಾ? ವಿಚಾರಣೆ ಆಗಿದೆಯಾ? ಇವತ್ತಿಗೆ ನಾವು ಪ್ರಶ್ನಿಸ್ತಾ ಇರುವಂಥದ್ದು ಈ ರೀತಿಯಾದಂತಹ ಒಂದು ಪ್ರಕರಣವನ್ನು ಮಾಡಲೇಬೇಕು, ಪ್ರಶ್ನಿಸಲೇಬೇಕು. ಇದರ ಮೂಲಕ ಗಣೇಶ್ ಗಾಣಿಗನಿಗೆ ಬದುಕುವ ಹಕ್ಕು, ಅವರ ತಾತನ ಮನೆಯನ್ನು ಕೊಡಿಸುವಂಥದ್ದಾಗಬೇಕು. ಎಷ್ಟು ವರ್ಷಗಳಿಂದ ಅನಾದಿ ಕಾಲದಿಂದ ಬದುಕ್ತಿದ್ದಂತಹ ಮನೆ ಯಾರಿಗೆ ಸೇರ್ಬೇಕು ಹೇಳಿ? ಹಾಗಾದರೆ ಅಕ್ರಮ ಸಕ್ರಮ ಅನ್ನುವಂಥದ್ದಕ್ಕೆ ಏನು ಜೀವ ಕೊಡ್ತೋ? ಆತನ ತಂದೆಯ ತಾತನ ಕಾಲದಿಂದ ಬದುಕ್ತಿದ್ದಂಥ ಮನೆ ಗಣೇಶನಿಗೆ ಕಾಡಬಾರ್ದ? ಗಣೇಶನಿಗೆ ಸಿಗಬೇಕಾದಂತಹ ಒಂದು ಸ್ಥಳದಲ್ಲಿ ಯಾವುದೋ ಒಂದು ಐಷಾರಾಮಿಯಾಗಿರುವಂತಹ ಒಂದು ಹೋಟೆಲ್ ತಲೆ ಎತ್ತುತ್ತೆ ಅಂತಂದರೆ ಅವನು ಅದನ್ನು ನೋಡಿಕೊಂಡು ಅಳಬೇಕಾ, ನಗಬೇಕಾ, ಸಂಭ್ರಮಿಸ್ಬೇಕಾ ಹೇಳಿ? ಇದು ನನ್ನ ತಾತನ ಜಾಗವಾಗಿತ್ತು. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಗಣೇಶ್ ಗಾಣಿಗನ ತಾತನ ಸ್ಥಳದಲ್ಲಿ, ಅವರ ಅಪ್ಪ ವಾಸ ಮಾಡ್ತಿದ್ದಂಥ ಸ್ಥಳದಲ್ಲಿ, ಅವರ ಅಪ್ಪ ಮತ್ತು ಅತ್ತೆ ಭೀಕರವಾಗಿ ಸತ್ತಂಥ ಸ್ಥಳದಲ್ಲಿ ಅದೆಷ್ಟೋ ಜನ ಭಕ್ತಾದಿಗಳು ಹೋಗಿ ಉಂಡು ಬರ್ತಾ ಇದ್ದಾರೆ. ಅಂಥ ಒಂದು ಹೋಟೆಲನ್ನು ಕಟ್ಟಿದಾರಲ್ಲ, ಇದ್ರ ಬಗ್ಗೆ ತಪಾಸಣೆ ಎಲ್ಲಾಗಿದೆ? ಇದ್ರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಏನಾಗಿದೆ? ರಿಪೋರ್ಟ್ ಹಾಕಿದ್ರೆ ಯಾವಾಗ ಕೇಳಬೇಕು ಹೇಳಿ? ಎಷ್ಟು ಜನ ಇದರಲ್ಲಿ ತೀರ್ಕೋಬೇಕಾಗಿದೆ ಒಂದು ನ್ಯಾಯ ಪಡಿಬೇಕಾದ್ರೆ? ಹಾಗಾಗಿ ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಲೇಬೇಕು. ಇದಕ್ಕೆ ಉತ್ತರ ಸಿಕ್ಕಿದ್ರೆ ಇದು ಸೌಜನ್ಯಳಿಗೆ ಉತ್ತರ ಕೊಡುವಂತಹ ಬಾಗಿಲನ್ನು ಓಪನ್ ಮಾಡ್ತಾ ಹೋಗ್ತದೆ. ರಿಪೋರ್ಟ್ ಅಂತ ಹೇಳಿದ್ರಿ, ಆ ರಿಪೋರ್ಟನ್ನು ಮೇಂಟಬಿಲಿಟಿಗೆ ಯಾವುದೇ ಲಾ ಲಿಮಿಟೇಷನ್ ಅಪ್ಲೈ ಆಗೋದೇ ಇಲ್ವಾ? ಎಷ್ಟು ಸಾರು ರಿಪೋರ್ಟೆಲ್ಲ ಇರ್ಬೋದಾ? ಅವರು ಹೇಳೋದು ರಿಪೋರ್ಟು ಅಂತಂದರೆ ತನಿಖೆ ಮುನ್ನಡೀತಾ ಇದೆ ಅಂತ ಹೇಳೋದಕ್ಕಿಂತ ನಾವು ಅವನನ್ನು ಕಂಡುಹಿಡಿಯಲಿಕ್ಕೆ ವಿಫಲರಾಗಿದ್ದೇವೆ, ನಿಜವಾದ ಅಪರಾಧಿಗಳನ್ನು ಕಂಡುಹಿಡಿಯುವಲ್ಲಿ ನಾವು ಇನ್ನೂ ವಿಫಲರಾಗಿದ್ದೇವೆ ಅಂತ ಹೇಳೋದೇ ರಿಪೋರ್ಟು. ಹಂಗಿದ್ದ ಮೇಲೆ ಇವರು ಯಾವುದಾದ್ರೂ ಒಂದು ಮೂಲದಿಂದ ಬರುವಂತಹ ಮಾಹಿತಿಗಳನ್ನು ಇವರು ಸಂಗ್ರಹ ಮಾಡ್ತಾನೆ ಇರಬೇಕಲ್ಲ. ಅತ್ಯಮೂಲ್ಯವಾದಂತಹ ಮಾಹಿತಿಯನ್ನು ಯಾರು ಮೃತನಾಗಿದ್ದಾನೆ ನಾರಾಯಣ ಸಾಫಲ್ಯನ್ನು ಖುದ್ದ ಸ್ವಂತ ಹೆಂಡತಿ ಕೊಡ್ತಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಇವತ್ತಿಗೂ ಕೂಡ ಆ ಒಂದು ದೂರು SP ಆಫೀಸ್ನಲ್ಲಿದೆ, ಅದರಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಅವರೇ ನನ್ನ ಗಂಡನನ್ನು ಕರೆಸಿ ಅವರಿಗೆ ವಾರ್ನಿಂಗ್ ಮಾಡಿದ್ರು, ಮನೆ ಬಿಟ್ಟು ಹೋಗಬೇಕು, ಹಲವು ಬಾರಿ ಥಳಿಸಿದ್ದಾರೆ, ಸಾಯೋ ಮುನ್ನ ದಿನ ಅವರು ನಮ್ಮ ಮನೆಗೂ ಬಂದಿದ್ದರು ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ. ಈ ವಿಚಾರವನ್ನು ಎಲ್ಲೂ ಮಾತಾಡಬಾರ್ದು, ಆಗೋಯ್ತು ಬಿಟ್ಬಿಡಿ ಅಂತ ಮಾತಾಡ್ತಾರೆ ಅಂತ ಹೇಳಿದಾಗ, ಇದು ನಾನು ಹೇಳೋದಲ್ಲ, ನಾನು ಹೇಳಲಾರೆ, ಯಾಕೆ ನನಗೆ ಗೊತ್ತಿಲ್ಲ. ಆದರೆ ನೊಂದಂಥವ್ರು ಹೇಳಿದಾರಲ್ಲ, ಪತ್ರದಲ್ಲಿ ಬರೆದು ತಂದು SP ಆಫೀಸಿಗೆ ಕೊಟ್ಟು ಹೋಗಿದ್ದಾರೆ ಅಂದಿನ ದಿನಗಳಲ್ಲಿ 2013ರಲ್ಲಿ. ಅದರ ಸುತ್ತ ಯಾವ ತನಿಖೆ ನಡೆದಿದ್ದರೆ ಖಂಡಿತವಾಗಲೂ ಅದು ಜನರಿಗೆ ಒಂದಿಷ್ಟು ಸಮಾಧಾನ ಆದರೂ ಕೊಡೋದು. ಆ ಕೆಲಸವನ್ನು ಇನ್ಮೇಲಾದರೂ ಮಾಡಲಿ.
ಮಾಡದಿದ್ದರೆ ನ್ಯಾಯಾಲಯ ಖಂಡಿತವಾಗಲೂ ಮಾಡಿಸುತ್ತೆ. ಅದಕ್ಕೋಸ್ಕರನೇ ಈ PCR ನಮ್ಮ ಗಾಣಿಗನ ಕಡೆಯಿಂದ ಹಾಕಿಸ್ತಿದ್ದೇವೆ ಅಂತ ಹೇಳೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತು ಇಲ್ಲಿ CBI ನ್ಯಾಯಾಲಯ ಗುರುತಿಸುವ ರೀತಿಯಲ್ಲಿ ತನಿಖಾಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ. ಅದರ ಪರಿಣಾಮವಾಗಿ ಈ ಎರಡು ಕುಟುಂಬಗಳು ನೋವನ್ನು ಅನುಭವಿಸ್ತಾ ಇದ್ದಾವೆ. ಇದಕ್ಕೆಲ್ಲ ಅಪರೋಕ್ಷವಾಗಿ ಸರ್ಕಾರನೇ ಹೊಣೆಯಾಗುತ್ತೆ. ಇದನ್ನು ಹ್ಯೂಮನ್ ರೈಟ್ಸಲ್ಲಿ ಪ್ರಶ್ನೆ ಮಾಡಿದ್ದೀರಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹ್ಯೂಮನ್ ರೈಟ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಇದುವರೆಗೂ ಹೋಗಿರಲಿಲ್ಲ. ಇದುವರೆಗೂ ನಾವು ಹೋಗಿದ್ದಿದ್ದು ಈ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವರ ವಿರುದ್ಧ ದೂರು ದಾಖಲಿಸಬೇಕು, ಮತ್ತು ಸೌಜನ್ಯಳ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮರು ತನಿಖೆ ನಡೀಬೇಕು ಅಥವಾ ಹೆಚ್ಚುವರಿ ತನಿಖೆ ನಡೀಬೇಕು ಅನ್ನುವಂಥ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಆರ್ಟಿಕಲ್ 21ಗೆ ಸಂಬಂಧಪಟ್ಟ ಹಾಗೆ, ಬದುಕುವ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ, ಹ್ಯೂಮನ್ ರೈಟ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ಹೋಗಿರಲಿಲ್ಲ. ಇವತ್ತು ನಾನು ಜನರಿಗೆ ಹೇಳೋದು ಕೂಡ ಅಷ್ಟೇ, ಇದು ಹೊಸ ಆಯಾಮ, ಇದು ಒಂದು ವಿಶಿಷ್ಟವಾದಂತಹ ಒಂದು ಹಾದಿ. ಇದು ಭಾಳ ಹ್ಯೂಮನ್ ಆಗಿದ್ದಂತಹ ತುಂಬ ಮಾಡರ್ನ್ ಆಗಿರುವಂತಹ ವಿಚಾರಗಳು. ಆಧುನಿಕ ಸಮಾಜ ಈ ನಿಟ್ಟಿನಲ್ಲೇ ನೋಡಬೇಕು. ನಾವು ಬರೀ ಕ್ರೈಮ್ ವಿಚಾರದಲ್ಲೇ ನೋಡೋದಲ್ಲ. ಸಾಯಲೇಬೇಕಾಗಿಲ್ಲ, ಸತ್ತಂಗೆ ಬದುಕ್ತಾ ಇದ್ದಾರಲ್ಲ, ಅವರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನ ಮರಳಿಸುವ ಕಡೆಯಲ್ಲಿ ನಮ್ಮ ಕೆಲಸಗಳು ನಡಿಬೇಕಾಗಿದೆ. ಅದು ಹ್ಯೂಮನ್ ರೈಟ್ಸ್ ಪರ್ಸ್ಪೆಕ್ಟಿವಲ್ಲಿ ಮತ್ತು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ನ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ತೇವೆ. ಇದು ನೇರವಾಗಿ ಒಂದು ಅಪರಾಧಕ್ಕೆ ತಳುಕಾಕೊಂಡಿರೋದ್ರಿಂದ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ನಾವು ಇದನ್ನು ದೂರನ್ನು ಕೊಡಲೇಬೇಕಾಗ್ತದೆ.